ಓಂ ಶಾಂತಿ. ಮರಳಿ ಬೂಮಿಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಹೀಗೆ ನಾನು ಸಿನಿಮಾ ನೋಡ್ತಾ ಇರಬೇಕಂದ್ರೆ ಒಂದು ಕನ್ನಡ ಅದ್ಭುತವಾದ ಹಳೆಯ ಕಲಾತ್ಮಕ ಸಿನಿಮಾ. ಅದರಲ್ಲಿ ಒಂದು 2-3 ಸಾರಿ ನನಗೆ ಕೆಲವೊಂದು ಸಂಗತಿ ಭಾಳ ಇಷ್ಟ ಆಗುತ್ತೆ. ಏನಂತ ಅಂದರೆ, ಮನೆಗೆ ಒಬ್ಬರು ಅತಿಥಿ ಬರ್ತಾರೆ ಸಿನಿಮಾದಲ್ಲಿ. ಬಂದ ತಕ್ಷಣ ಮನೆ ಯಜಮಾನ ಮನೆಯಾಕೆನ ಕರೆದುಬಿಟ್ಟು ಕಷಾಯ ಕೊಡು ಅಂತ ಕೇಳ್ತಾರೆ. ಆಕೆ ತಂದು ಅತಿಥಿ ಕೊಡ್ತಾರೆ, ಕುಡಿತಾರೆ, ಹೋಗ್ತಾರೆ. ಅದಲ್ಲದೆ 2-3 ಸಾರಿ ಆ ಸಿನಿಮಾದಲ್ಲಿ ಹೊರಗೆ ಹೋಗಿ ಬಂದಂಥ ಯಜಮಾನ ಸಹ ಬಂದ ತಕ್ಷಣ ಕಷಾಯ ಕೊಡು ಅಂತ ಕೇಳ್ತಾರೆ, ಅಥವಾ ಪಾನೀಯ ಕೊಡು ಅಂತ ಕೇಳಿದಾಗ ಕಷಾಯನೇ ಕೊಡ್ತಾರೆ. ಮನೆಯಲ್ಲಿ ಮುಂಜಾನೆ ಮತ್ತು ಸಂಜೆನೂ ಸಹ ಕಷಾಯ ಕುಡಿತಾ ಇರ್ತಾರೆ ಅವರು. ಸೊ ಇದಲ್ವಾ ನಮ್ಮ ಪೂರ್ವಜರು ಅಥವಾ ತುಂಬ ಮುತ್ತಾತಂದಿರು ಎಲ್ಲರೂ ನಡೆಸ್ಕೊಂಬಂದಂಥ ಪದ್ಧತಿ. ಮತ್ತು ಅದೇ ನಾವು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಏನಂದರೆ, ಹೋಗಿದ ತಕ್ಷಣ ಯಾರದೇ ಮನೆಗೆ ಮೊದಲು ಕೇಳೋದೆ ಕಾಫಿ ಕುಡಿತೀರಾ, ಟೀ ಕುಡಿತೀರಾ. ಇನ್ನೂ ಇತ್ತೀಚೆಗೆ ಭಾಳ ಹೊಸದಾಗಿ ಅಂದರೆ ಅದೇನು ಮಾಝಾಯಿಂದ ಪೆಪ್ಸಿ, ಕೋಕೋ ಕೋಲಾ ಈ ಥರದ್ದನ್ನೆಲ್ಲ ಜ್ಯೂಸನ್ನೂ ಸಹ ಆಫರ್ ಮಾಡ್ತಾರೆ. ಸೊ ಇದು ಸಮಾಜದಲ್ಲಿ ಕಾಮನ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಬಟ್ ಹಿಂದೆ ನಾವೇನು ತಿಂತಾಯಿದ್ವಿ ಅಥವಾ ಕುಡಿತಾಯಿದ್ವಿ ಪಾನೀಯ ಅಂತ, ಅದರಲ್ಲೂ ಸಹ ನಮಗೆ ಔಷಧೀಯ ಗುಣಗಳಿತ್ತು. ಅದರಿಂದ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಭಾಳಷ್ಟು ಉಪಯೋಗ ಆಗುವಂಥ ಪಾನೀಯನೋ ಅಥವಾ ನೀರನ್ನೋ ನಾವು ಕುಡಿತಾಯಿದ್ವಿ. ತುಂಬ ಇದು ಯೋಚನೆ ಮಾಡ್ತಾ ಹೋದರೆ ತುಂಬ ದೊಡ್ಡ ಸಂಗತಿ ಆ್ಯಕ್ಚುಲಿ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಹೌದು, ನಮ್ಮ ಸುತ್ತಮುತ್ತ ಇರುವಂತಹ ಔಷಧೀಯ ಗಿಡಗಳನ್ನ, ಎಲೆಗಳನ್ನ ನಾವು ಕಷಾಯವಾಗಿ ಕುಡಿತಾ ಬಂದಾಗ ನಮ್ಮ ದೇಹದ ಒಂದೊಂದು ಭಾಗಗಳಿಗೆ ಅದು ಒಂದೊಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಬರುತ್ತೆ. ಸೊ ನಮಗೆ ಸೀಸನಲ್ ತಕ್ಕಂಗೆ ಒಮ್ಮೊಮ್ಮೆ ಒಂದೊಂದು ಗಿಡದ ಎಲೆ ಚಿಗುರುತ್ತೆ, ಅಥವಾ ಒಂದೊಂದು ಮರದ ಅಥವಾ ಒಂದೊಂದು ಹೂವು ಚಿಗುರುತ್ತಾ ಇರುತ್ತೆ. ಆ ಋತುಮಾನಕ್ಕೆ ತಕ್ಕಂತೆ ನಮಗೆ ಸಿಗುವಂಥ ಹೂವು ಅಥವಾ ಎಲೆಗಳನ್ನ ಕಷಾಯ ಮಾಡಿ ಕುಡಿತಾ ಬಂದಾಗ, ಸೊ ವರ್ಷ ಪೂರ್ತಿ ಒಂದು ಋತುಮಾನ ಕಳೆಯೋ ಅಷ್ಟರೊಳಗಡೆ ನಾವು ಯಾವ್ಯಾವ ಥರದ್ದು ಚಿಗುರು ಬರುತ್ತೆ ಅಥವಾ ಹೂವು ಬರುತ್ತೆ, ನಾವು ಪ್ರತಿಯೊಂದನ್ನು ಕಷಾಯ ಮಾಡಿ ಕುಡಿತಾ ಬಂದಾಗ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಬಂದಂಗೆ ಅನಿಸುತ್ತೆ. ಸೊ ಆ ಭಾಗದಲ್ಲಿ ಏನಾದರೂ ನ್ಯೂನ್ಯತೆ ಆ ವರ್ಷದಲ್ಲಿ ಕಂಡು ಬಂದಿತ್ತು ಅಂದರೆ ಆ ಕಷಾಯದಿಂದ ಅದು ಸರಿ ಹೋಗ್ತಾ ಹೋಗಿರುತ್ತೆ. ಅಥವಾ ಚೆನ್ನಾಗಿತ್ತು ಅಂದರೆ ಅದು ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಈ ರೀತಿ ನಾವು ನಾವು ಅನ್ನೋದಕ್ಕಿಂತ ನಮ್ಮ ಪೂರ್ವಜರು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ರು. ಈಗಲೂ ಸಹ ನಾವು ಯಾವುದಾದ್ರೂ ಯೋಗ ಕ್ಲಾಸಸ್ಗಳಿಗೆ ಹೋದಾಗಲ ಅಥವಾ ಶಿಬಿರಗಳಿಗೆ ಹೋದಾಗ ಅಥವಾ ಯಾವುದಾದ್ರೂ ಒಂದು 15 ಡೇಸ್ ಟ್ರೀಟ್ಮೆಂಟ್ಗೆ ಅಂತ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಹೋದಾಗ ಅಲ್ಲೂ ಸಹ ನಮಗೆ ಇದೇ ಥರ ಕಷಾಯಗಳನ್ನ ಕೊಡ್ತಾರೆ. ನಾವು ಯಾವುದೇ ರೋಗ ಲಕ್ಷಣಗಳನ್ನ ಹೊಂದಿರ್ತೀವಿ ಅದಕ್ಕೆ ಮಾತ್ರ ಅವರು 15 ದಿವಸ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ನಾವು ದಿನನಿತ್ಯ ಈ ಥರ ನಮ್ಮದೇ ಆದಂತಹ ಕೈಗೆ ಸಿಗುವಂಥ ಎಲೆಗಳನ್ನ ಅಥವಾ ಕೆಲವೊಂದು ಹೂವುಗಳನ್ನ ಯಾವುದು ತಿನ್ನಲು ಯೋಗ್ಯ ಅಥವಾ ತಿನ್ನೋದ್ರ ಬಗ್ಗೆ ಗೊತ್ತಿದೆ, ಹೆಚ್ಚು ಉಪಯೋಗ ಇದೆ, ಅದರ ಕಷಾಯನ ಕುಡಿತಾ ಬಂದಾಗ ಖಂಡಿತ ಅದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯವನ್ನು ಹೆಚ್ಚು ವೃದ್ಧಿ ಮಾಡ್ತಾ ಹೋಗ್ತಾ ಇರುತ್ತೆ, ಅಥವಾ ನಮ್ಮ ಇಮ್ಯುನಿಟಿನ ಬಿಲ್ಡ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ತೋಟದಲ್ಲಿ ಏನು ಸಾಧ್ಯ ಆಗುತ್ತೋ ಸಿಗುತ್ತೋ, ಹೆಚ್ಚಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೂ ನಮ್ಮ ತೋಟದಲ್ಲಿ ಸಿಗುವಂಥ ಎಲ್ಲ ಎಲೆಗಳನ್ನ ಯಾವುದು ತಿನ್ನಲು ಯೋಗ್ಯ ಇದೆಯೋ ಆ ಎಲೆಗಳನ್ನ ಆದಷ್ಟು ನಾವು ತೊಳೆದು ನೆರಳಲ್ಲಿ ಒಣಗಿಸಿ ಕೊಡೋದಕ್ಕೆ ಶುರು ಮಾಡ್ತಾ ಬಂದಿದ್ದೀವಿ. ಒಂದು 2 ವರ್ಷದಿಂದ ಕೊಡ್ತಾ ಇದ್ದೀವಿ. ಆದರೆ ಏನು ವಿಪರ್ಯಾಸ ಅಂದರೆ, ತುಂಬ ಬೆರಳೆಣಿಕೆಯಷ್ಟು ಅಂತ ಹೇಳ್ಬೋದು, ಅಷ್ಟೇ ಜನ ಇದ್ರ ಉಪಯೋಗ ತಗೋತಾರೆ. ಅಂದರೆ ಅವರಿಗೆ ಹೇಗೆ ಬಳಸಬೇಕು ಅನ್ನೋದು ಗೊತ್ತಿಲ್ಲ, ಇದನ್ನು ತಿನ್ಬೋದಾ ಅನ್ನೋದು ಗೊತ್ತಿರಲ್ಲ. ಸೊ ಎಲ್ಲರೂ ಹೌದಲ್ವಾ, ನೀವು ಹೇಳ್ಬೋದಿತ್ತಲ್ವ ನಮಗೆ ಅಂತ ಕೇಳ್ತಾರೆ. ಸೊ ಅವರೆಲ್ಲರಿಗೋಸ್ಕರ, ಯಾಕೆಂದರೆ ನಾನು ಪ್ರತಿ ಸರಿ ಫೋಟೋ ಹಾಕಿದಾಗಲೂ ಇದನ್ನ ಹೇಗೆ ಬಳಸೋದು, ಏನಕ್ಕೆ ಬಳಸೋದು ಅಂತ ಕೇಳ್ತಿರ್ತಾರೆ. ಸೊ ಈಗಿಂದ ನಾನು ಆದಷ್ಟು ಯಾವ್ಯಾವ ಎಲೆ ಅಥವಾ ಯಾವ್ಯಾವ ಹೂವನ್ನ ಯಾವ್ಯಾವ ರೀತಿಯಲ್ಲಿ ಬಳಸಿದ್ರೆ ನಮ್ಮ ದೇಹಕ್ಕೆ ಯಾವ ರೀತಿ ಉಪಯೋಗ ಆಗ್ಬೋದು ಅಂತ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಹೇಳ್ತಾ ಹೋಗ್ತೀನಿ. ತುಂಬ ಡೀಪಾಗಿ ಅಲ್ಲಿಲ್ಲ ಅಂದ್ರೂ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ನಮ್ಮ ದಿನನಿತ್ಯದ ಸಣ್ಣ ಪುಟ್ಟ ಕಾಯಿಲೆಗಳು, ಶೀತ, ನೆಗಡಿ, ಕೆಮ್ಮು ಇವಕ್ಕೆಲ್ಲನೂ ಹೇಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಗೊತ್ತಿರೋಷ್ಟು ನಾನು ಹಂಚ್ಕೊಳ್ತಾ ಹೋಗ್ತೀನಿ. ಅದರಲ್ಲಿ ನಾವು ಏನೇನಿದೆ ನಿಮ್ಮ ಹತ್ರ ಅನ್ನೋದು ತುಂಬ ಜನ ಕೇಳ್ತಾ ಇದ್ದಿದ್ದರಿಂದ
ಅದು ಸಣ್ಣ ಸಂಕ್ಷಿಪ್ತವಾಗಿ ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಏನೇನಿದೆ ಅನ್ನೋಕ್ಕೆ ಮುಂಚೆ ಯಾಕೆ ನಾವು ಈ ಕಷಾಯಗಳನ್ನ ಕುಡಿಬೇಕು, ಯಾಕೆ ಹಾಲು ಕಾಫಿ ಟೀ ಕುಡಿಬಾರ್ದು, ಇದೆಲ್ಲ ತುಂಬ ದೊಡ್ಡ ವಿಷಯಗಳು. ಸೊ ಹೌದು, ಹಾಲು ಮತ್ತು ಕಾಫಿ ಟೀ ಇದು ಯಾವುದು ನಮ್ಮ ಪದ್ಧತಿ ಆಗಿರಲಿಲ್ಲ. ನಾವೆಲ್ಲರೂ ಮೊದಲಿಂದನೂ ಕಷಾಯಗಳನ್ನೇ ಕುಡಿತಾ ಬಂದಿದ್ದು. ಇದು ಮುಂದೆನೂ ನಾವು ಅದನ್ನೇ ಕುಡಿದ್ರೆ ಮಾತ್ರ ನಾವು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ಮಾವಿನ ಎಲೆ, ಬಿಲ್ಪತ್ರೆ ಎಲೆ, ನೇರಳೆ ಎಲೆ ಹಾಗೂ ದೊಡ್ಡಪತ್ರೆ ಎಲೆ, ತುಳಸಿ, ಬೇವು, ಈ ರೀತಿ ಬಹಳಷ್ಟು ನಮ್ಮ ಕೈಗೆ ಸಿಗುವಂಥ ಎಲೆಗಳು ನಿಮ್ಮ ಸುತ್ತಮುತ್ತ ಏನು ಕಾಣುತ್ತೋ ಅದನ್ನೆಲ್ಲ, ದಾಸವಾಳ ಎಲೆ ಅಥವಾ ದಾಸವಾಳ ಹೂವು, ಈ ಎಲ್ಲದರಿಂದ ನಾವು ದಿನ ಒಂದೊಂದು ಕಷಾಯನ ಮಾಡ್ಕೋತಾ ಕುಡಿತಾ ಬಂದಷ್ಟು ಆರೋಗ್ಯ ಒಳ್ಳೆಯದಾಗುತ್ತೆ. ಕೆಲವೊಂದು ಸಸ್ಯಗಳನ್ನ ನಾವು ಇಲ್ಲಿ ಒಣಗಿಸಿ ಏನು ವಿಡಿಯೋದಲ್ಲಿ ತೋರ್ಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅದಲ್ಲದೆ ತೋಟದಲ್ಲಿ ತುಂಬ ಎಲೆಗಳಿದ್ದಾವೆ, ಪ್ರತಿಯೊಂದೂ ಒಣಗಿಸಿ ಕೊಡೋದಕ್ಕಾಗೋದಿಲ್ಲ. ಕೆಲವೊಬ್ಬರು ಏನಾದರೂ ಒಂದು ಇಂತಿಂಥ ಕಾಯಿಲೆಗೆ ಅಂತ ಕೇಳಿದಾಗಲೂ ಸಹ ನಾವು ಅವ್ರಿಗೋಸ್ಕರ ಒಣಗಿಸಿ ಕೊಡ್ತಾಯಿದ್ದೀವಿ. ಸೊ ತುಂಬ ಹಸಿದನ್ನು ತಾಜಾ ಇರೋವಂಥ ಎಲೆಗಳು ತಿನ್ನೋಕ್ಕಾಗದೇ ಇರೋರಿಗೆ ನಾವು ನೆರಳಲ್ಲೇ ಶುಚಿತ್ವವಾಗಿ ಒಣಗಿಸಿ ಕೊಡೋದ್ರಿಂದ ಅದನ್ನು ಅವ್ರು ಕಷಾಯ ಮಾಡಿ ಬಳಸ್ಬೋದು. ಮಜ್ಜಿಗೆ ಹುಲ್ಲು ಅಂದರೆ ಲೆಮನ್ ಗ್ರಾಸಿಂದ ಹಿಡಿದು ಪ್ಯಾಂಡನ್ ಲೀವ್ಸು, ಬಾಸ್ಮತಿ ಎಲೆಯಿಂದ ಹಿಡಿದು ಬಹಳಷ್ಟು ತುಂಬ ಉಪಯೋಗ ಆಗುವಂಥ ಎಲೆಗಳು ತುಂಬ ಇದ್ದಾವೆ. ಬಳಸಿ ಎಲ್ಲಿ ಸಿಗುತ್ತೋ ಅಲ್ಲಿ ಸ್ವಲ್ಪನಾದರೂ ನಿಮ್ಮ ಸೆರಗಿನಲ್ಲಿ ತೊಗೊಂಬನ್ನಿ, ಮನೆಯಲ್ಲಿ ಇಟ್ಕೊಂಡು ಎಲ್ಲರೂ ಒಂದೊಳ್ಳೆ ಚಹಾ ಅಂದರೆ ಕಷಾಯ ಚಹಾ ಮಾಡಿ ಕುಡೀರಿ ಅಂತ ಹೇಳ್ತಾ, ನಮ್ಮಲ್ಲಿ ಯಾವ್ಯಾವ ಎಲೆ ಸಿಗುತ್ತೆ ಅಂತ ನಾನು ನನ್ನ ಕ್ಯಾಟ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಹಾಗೂ ಆದಷ್ಟು ಕಷಾಯನ ಕುಡಿಯೋದಕ್ಕೆ ಆರಂಭ ಮಾಡೋಣ ಅಂತ ಹೇಳ್ತಾ, ನಮಸ್ಕಾರ, ಒಳ್ಳೆಯದಾಗಲಿ.